ಪಕ್ಷದ ನಾಯಕರ ಯಾರ್ಯಾರು ಓದಿಲ್ಲ ಅಂತ ನೀವು ಎಬ್ಬಿಸ್ರಿ ಅವ್ರನ್ನ ಫಸ್ಟ್ ಕುಂದ್ರಕ್ಕೆ ನೀವೆಲ್ಲ ಎಬ್ಬಿಸ್ರಿ ವಿರೋಧ ಪಕ್ಷದ ವಾರ್ತಾ ಮಂತ್ರಿ ಹದಿನೆಂಟ್ಗ ಹಾಂ ನೀರಾವರಿ ಮಂತ್ರಿ ಇದು ನೀವು ಕ್ಯಾಬಿನೆಟ್ ಮೀಟಿಂಗ್ ಹೇಳ್ಬೇಕು ನೋಡ್ರು ನಮ್ಮನ್ನಂತೂ ಒಂದು ಬಾರಿ ಎರಡು ಬಾರಿ ಅಷ್ಟೇ ಓದಿಸ್ಯಾರ ಮತ್ತೆ ಇದು ಇನ್ನು ಉಳಿಕಿದ ಮಂತ್ರಿ ನೋಡಿದ್ರೆ 3-4 ಬಾರಿ ಐತೆ ಅಂತ ನೀರಾವರಿ ಮಂತ್ರಿ ಅವರು ಸಭಾಧ್ಯಕ್ಷರೇ, ಸಾಂಸ್ಕೃತಿಕ ಮಂತ್ರಿ ಸಭಾಧ್ಯಕ್ಷರೇ, ಆಮೇಲೆ ಕಾನೂನು ಮಂತ್ರಿ ಸಭಾಧ್ಯಕ್ಷರೇ, ಆಮೇಲೆ ಈ ಕಾನೂನು ಮಂತ್ರಿ. ನೀವು ಅಪ್ಪುಟ ಓದೇ ಇಲ್ಲ ನ್ಯೂಸ್ ಮಂತ್ರಿ ಏನು ಮಾತಾಡ್ತೀಯಮ್ಮ ಮಂತ್ರಿ ನೀನು ಇದಕ್ಕೆ ತಪ್ಪು ಹೇಳ್ತಿದ್ರು ಸರ್ ಸಭಾಧ್ಯಕ್ಷರೇ. ಅವರು ಓದಿಲ್ಲ ನೀವು ಓದಿಲ್ಲ ಸಭಾಧ್ಯಕ್ಷರೇ. ಮಂಗಳವಾರ ಬುಧವಾರ ಬರ್ಬೋದು ಅಂತ ಸಭಾಧ್ಯಕ್ಷರೇ. ಹಾಂ ಒಂದ್ಸಲ ಓದಿ ಸಭಾಧ್ಯಕ್ಷರೇ. ಅವರು ಈ ಶ್ರಾವಣ ತೋಡಿ ಸಭಾಧ್ಯಕ್ಷರೇ ಎಷ್ಟು ಬಾರಿ 2 ಬಾರಿ 3 ಬಾರಿ ಐತೆ ಸಭಾಧ್ಯಕ್ಷರೇ. ಮತ್ತೆ ಸಭಾಧ್ಯಕ್ಷರೇ ಮತ್ತೆ ಲೈವ್ ಪ್ರತಿದಿನ ಎಷ್ಟು ಸದನ ಬರ್ಬೋದಲ್ಲ ಸಭಾಧ್ಯಕ್ಷರೇ. ಮತ್ತೆ 14 ಎಸ್ ಸರ್ ಹಾಂ ಸರ್ ಲೇಖನ ದೇಶ ಬರೆ ಕೇಳಿ ಒಂದು ಬೇರೆ ಎರಡು ಬೇರೆ ಒಂದೇ ಬೇರೆ ಐತೆ ಒಂದೇ ಬೇರೆ ಹಾಂ ಸಭಾಧ್ಯಕ್ಷರೇ. ಇದು 2 ವರ್ಷದಾಗ 14 ದಿನ ಬರ್ತವ ಜಾಸ್ತಿ ಚೇಂಜ್ ಆಗ್ತಲ್ಲ ಸಭಾಧ್ಯಕ್ಷರೇ. ಮತ್ತೆ ನಾವು 2 ಸಲ 3 ಸಲ ಬರ್ತಾವ ಆಟೋಮೆಟಿಕ್ ಆಗಿ ಮತ್ತೆ ಲೈನ್ ಪ್ರಕಾರ ಬಂದ್ರೆ ಹೆಂಗ್ ಬರುತ್ತಮ್ಮ ಲೈವ್ ಪ್ರಕಾರ ಬರ್ತಾವ ಸಭಾಧ್ಯಕ್ಷರೇ. ಬಾನು ಬಾನು ಸರ್ ವೀರಬಸವನಗೌಡ ಮತ್ತೆ ಗಾಯತ್ರಿ ಲತಮ್ಮ ರಾಧಿಕಾ ಆರ್ ವೀರೇಶ ಸ್ಪಂದನ ಶ್ರೀ ಶ್ರಾವಣಿ ಮಣಿ ಅಯ್ಯಪ್ಪ ಸಂಧ್ಯಾ ಭಾನು ಪಿ ಶ್ರಾವಣಿ ಐಶ್ವರ್ಯ ಸುಷ್ಮಿತಾ ಕಾವ್ಯ ಲೇಖನ ಅನುಷಾ ವೀರಬಸವನಗೌಡ ಗಾಯತ್ರಿ ಲತಮ್ಮ ವೀರೇಶ ಹನುಮಂತ ಬಂದು ಎಲ್ಲರೂ ಬಂದ್ವಲ್ಲಮ್ಮ ಬಂದಿಲ್ಲ ಹೌದು ವಾರ್ತಾ ಓದೋರಿಗೆ ಸ್ವಲ್ಪ ಇಂಟ್ರೆಸ್ಟ್ ಇರ್ಬೇಕಲ್ಲ ಸರ್. ಕಲಿಸ್ಬೇಕ್ರಿ ವಾರ್ತಾ ಮಂತ್ರಿದ ಕರ್ತವ್ಯ ಮತ್ತೆ ಎಲ್ಲಿ ಕಲಿಸ ಮತ್ತೆ ಪ್ರವಾಸ ಮಂತ್ರಿದ ಬಂದೇ ಇಲ್ಲ. ಲತಾ ಬಂದತ, ಕಾವ್ಯ ಬಂದತ, ಮಣಿ ಬಂದತ, ಗಾಯತ್ರಿ ಬಂದತ, ಎಲ್ಲರೂ ಬಂದತ. ಪ್ರವಾಸ ಮಂತ್ರಿದಂತೆ ಬಂದಿಲ್ಲ. ಓದಿಸ್ಬೇಕು ಒಬ್ಬೊಬ್ರು 8 ಸಾರಿ ಅದೇವಂತೆ ಅದ್ರಾಗ ಹಳೆ ಬುಕ್ದಾಗ. ಪ್ರವಾಸ ಮಂತ್ರಿದ ಇಲ್ವೇ ಇಲ್ಲ. ಒಂದು ಬೇರೆ ಎರಡು ಬೇರೆ ಯಾಕೆ ಎರಡೇ ಬೇರೆ ಕಲಿಸೋದ್ರಲ್ಲಿ ನಿಮ್ಮ ಮಂತ್ರಿಮಂಡಲ ಎಡವಟ್ಟಾಗಿದೆ ಅಂತ ಲೆಕ್ಕ. ಮಂತ್ರಿಮಂಡಲದವರು ಸರಿಯಾಗಿಲ್ಲ ಅಂತ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ಮತ್ತೆ ಕರೆಕ್ಟ್ ಅವನಿಗೆ ಕಲ್ಸಕ್ಕೆ ನೀವು ಟ್ರೈಯೇ ಮಾಡಿಲ್ಲ ಅಂತಾರ. ಅದೇ ಮತ್ತೆ ಎರಡೇ ಸರಿ ಅಂತ ಹಾಂ ಅದಲ್ಲ ಪ್ರಶ್ನೆ ನಾನು ಕೇಳ್ತಿರೋದು. ನಿಮ್ಗೆಲ್ಲ 3-4 ಬೇರೆ 5 ಬೇರೆ 6 ಬೇರೆ 7 ಬೇರೆ ಇದ್ರೆ ಪ್ರವಾಸ ಮಂತ್ರಿದ ಮಾತ್ರ ಒಂದೇ ಬೇರೆ ಐತೆ ಅಂತ ಎದಕ್ಕ ಹಾಂ ಎದಕ್ಕ ಅಂದ್ರೆ ಅವ್ನು ಓದಕ್ಕಲ್ಲ ಅವನ್ನೇನು ಓದಿಸೋದು ಪದೇ ಪದೇ ಅಂತ ನೀವು ಇಂಥ ಬಡ್ಡಿ ಮಕ್ಕಳು ಬಿಡ್ರು ನೀರು ತರ್ತಾರ. ಅವರಿಗೆ ಆದ್ರೆ ಅವ್ರು ಬಿದ್ರೆ ನಮ್ಮ ಮೇಲೆ ಬರ್ತದೆ ಸಭಾಧ್ಯಕ್ಷರ ಮಂತ್ರಿಗಳಾಗಿ ನಮ್ಮ ಮೇಲೆ ಬರ್ತದೆ. ಅದಕ್ಕಾಗಿ ನಾವೇ ಮಂತ್ರಿಗಳಿದೀವಲ್ಲ ಒಬ್ಬೊಬ್ಬರಿಗೆ ಹೆಲ್ಪ್ ಮಾಡಂತ ನಾವೇ ಕಳಿಸ್ತು ಸಭಾಧ್ಯಕ್ಷರೇ. ಇವ್ರು ಹೋದ್ರೆ ಇವ್ರಿಗೆ ಏನಾದ್ರು ಮತ್ತೆ ನಮ್ಮ ಮೇಲೆ ಎದಕ್ಕೆ ಬರೋದು ಸುಮ್ಮನೆ ಮಂತ್ರಿಗಳನ್ನ ಕಳಿಸ್ತು ಸಭಾಧ್ಯಕ್ಷರ. ಅಷ್ಟಕ್ಕೂ ನೀರಾವರಿ ಮಂತ್ರಿ ಅಲ್ಲ ತಾಯಿ ಆಯ್ ಮೇನ್ ಹೇಳ್ತಿದ್ದಾಳ ನೀರಾವರಿ ಮಂತ್ರಿ ಹಾಂ ಆದ್ರೆ ಪ್ರವಾಸ ಮಂತ್ರಿ ಮಾತ್ರ ಬಂದಿಲ್ಲ ಅಂತ ಹೇಳ್ತಾಳ ಆಕೆ. ಹಾಂ ರೈಟ್ ಕರೆಕ್ಟ್ ಐತೆ ಪಾಯಿಂಟ್ ವಿರೋಧ ಪಕ್ಷದ ನಾಯಕರದ್ದು.
ಕರೆಕ್ಟ್ ಆಯ್ತು ನೋಡಿರಿ ನಿಮ್ಮ ಮಂತ್ರಿಮಂಡಲಕ್ಕೆ ಒಂದು ಇದು ಒಂಥರ ಚೀಮಾರಿ ಆದಂಗೆ ಆಯ್ತು ನಿಮ್ಮ ವಿರೋಧ ಪಕ್ಷದ ನಾಯಕರು ಎಷ್ಟೊಂದು ಗಮನಿಸ್ಯಾರ ಅಂತ ನೀವೇ ಅರ್ಥ ಮಾಡ್ಕೋಬೇಕು ನಾನೆಲ್ಲ ಹೇಳೋದು ನೋಡಿರಿ ಅಷ್ಟು ಸೂಕ್ಷ್ಮವನ್ನು ಗಮನಿಸಿ ಹೇಳಾಕಿ ಇದು ನಿಮ್ಮ ಮಂತ್ರಿಮಂಡಲದ ಒಂದು ತಪ್ಪು ಸಿಗಕ್ಕೇನ್ರಿ ನಾವು ಲಾಸ್ಟ್ ಮೂಮೆಂಟ್ ಸಕ್ಸಸ್ ಆಗಲಿಲ್ಲ ಲಾಸ್ಟ್ ಮೂಮೆಂಟ್ ಕೂಡ ನೀವು ಈ ಮಂತ್ರಿಮಂಡಲದವ್ರು ಒಂದು ತಪ್ಪಿರಲಾರ್ದಂಗೆ ನೋಡ್ಕೋಬೇಕಾಗಿತ್ತು ನೀವು ಮತ್ತೆ ತಪ್ಪು ಸಿಗೇ ಬಿದ್ದಿರಿ ಸಡನ್ ನೆಕ್ಸ್ಟ್ ಆಹಾರ ಮಂತ್ರಿ ಆಹಾರ ಮಂತ್ರಿ ಹಾಂ ಇದು ಶಾಲೆ ಬಿಟ್ಟಿದ್ದು ರೊಕ್ಕ ಹಣಕಾಸು ಮಂತ್ರಿ ಇಸ್ಕೊಂತ ನನಗೆ ಸಭಾಧ್ಯಕ್ಷ ಉಲ್ಲಂಘನೆ ನಾನು ಇಸ್ಕೋಬೇಕಾದ್ರಿಗಿನ ಈಗ ನ್ಯಾಯವಾಗಿನ ಹತ್ತು ಬಿಡೋದು ನಮ್ಮ ತಾತ ಕೊಡಕಲ್ಲ ನಮ್ಮ ಮನೆಗೆ ಯಾರು ಕೊಡಕಲ್ಲ ಅಂತ ಸಭಾಧ್ಯಕ್ಷರೇ ಮತ್ತೆ ದಿನ 2 ರೂಪಾಯಿ ತಿಂದು ಬರ್ತಾರೆ ಹೇಳಿ ಸಭಾಧ್ಯಕ್ಷರೇ ನಮ್ಮ ತಾತ ಅವತ್ತು ಬಂದು ಕೇಳಿದ್ದು ಸಭಾಧ್ಯಕ್ಷರೇ ಹಾಂ ಅವತ್ತು ಸಭಾಧ್ಯಕ್ಷರೇ ಏನಂತ ಅವತ್ತು ಸಮರ್ಪವಾಗಿ ಹೇಳ್ಬೇಕು ತಡಬಾರ್ದು ನೋಡಿ ಕೇಳಿ ಬಂದದ್ದು ಸಂರಕ್ಷಣೆ ನೀವು ಹೇಳಿದ್ರು ಸಂರಕ್ಷಣೆ ಇಲ್ಲ ಅಂತ ಹೇಳಿದ್ರು ಸಂರಕ್ಷಣೆ ಪಾರ್ಟಿ ಅಂತ ಏನಿಲ್ಲ ಎತ್ತಾಗಿಲ್ಲ ನೀನು ಬಾಳ್ಯ ನೋಡ್ಕ್ಯಾರಿ ಸಡನ್ ಉಳಿಕೆದ ಮಂತ್ರಿಗಳೆಲ್ಲ ಕರೆಕ್ಟ್ ಅದ ಹಾಕ್ರ ಹೊಡಿ ಸಾವಿಗೆ ಮಜ್ಜಿಗೆ ಸ್ವಲ್ಪ ಯಾರು ಬಿಡ್ರಿ ನೀವು ವಿರೋಧ ಪಕ್ಷದ ನಾಯಕರಿಗೆ ಹಾಕ್ಬೇಕು ಚಪ್ಪಾಳೆ ಇಲ್ಲಿ ಮೇನು ಗುಡ್ ಚೆನ್ನಾಗಿ ಯಾರು ಬಿಟ್ಟು ಸಡನ್